ಕೇವಲ 593 ರೂಪಾಯಿ ಮಂತ್ಲಿ ಡೆಪಾಸಿಟ್ ಮಾಡುವುದರ ಮೂಲಕ ನೀವು 1 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಹಣವನ್ನು ಪಡೆಯಬಹುದು. ಹೌದು, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹರ್ ಘರ್ ಲಖ್ಪತಿ ಯೋಜನೆಯ ಮೂಲಕ ನೀವು ಲಕ್ಷಾಧಿಪತಿಗಳಾಗಬಹುದು. ಹಣವನ್ನು ಏನೋ ಸಂಪಾದಿಸುತ್ತೇವೆ, ಆದರೆ 1 ರೂಪಾಯಿ ಕೂಡ ಉಳಿಸಲಾಗುತ್ತಿಲ್ಲ. ಅಂಥವರಿಗೆ ಈ ಸ್ಕೀಮ್ ತುಂಬ ಉತ್ತಮವಾಗಿರುತ್ತದೆ. ಮಕ್ಕಳ ಮದುವೆ, ಅವರ ವಿದ್ಯಾಭ್ಯಾಸ ಮತ್ತಿತರ ಅವಶ್ಯಕತೆಗಳಿಗೆ ಸಣ್ಣ ಹಣವನ್ನು ಡೆಪಾಸಿಟ್ ಮಾಡುವುದರ ಮೂಲಕ 1 ಲಕ್ಷದಿಂದ 5 ಲಕ್ಷದವರೆಗೆ ಉಳಿತಾಯವನ್ನು ಮಾಡಬಹುದು. ಈ ಸ್ಕೀಮ್ ರಾಷ್ಟ್ರೀಕೃತ ಬ್ಯಾಂಕ್ SBIನ ಯೋಜನೆಯಾಗಿದ್ದು ಇದು ಸೇಫ್ ಇನ್ವೆಸ್ಟ್ಮೆಂಟ್ ಕೂಡ ಹೌದು, ಹಾಗೆ ರಿಟರ್ನ್ ಕೂಡ ಚೆನ್ನಾಗಿ ಸಿಗಲಿದೆ. ಈಗ ನಾವು ಡಿಸ್ಕಸ್ ಮಾಡುತ್ತಿರುವ ಹರ್ ಘರ್ ಲಖ್ಪತಿ ಸ್ಕೀಮ್ ಇದು ಒಂದು RD ಅಂದರೆ ರಿಕರಿಂಗ್ ಡೆಪಾಸಿಟ್ ಆಗಿದೆ. ನೀವು ಹೇಗೆ FDನಲ್ಲಿ 1 ಬಾರಿ ಡೆಪಾಸಿಟ್ ಮಾಡುತ್ತೀರಾ, ಆದರೆ ಇಲ್ಲಿ ಅದರ ಅಪೋಸಿಟ್ ಅಂದರೆ ಪ್ರತಿ ತಿಂಗಳು ಸ್ವಲ್ಪ ಹಣವನ್ನು ಡೆಪಾಸಿಟ್ ಮಾಡಬೇಕು. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ನಾವು ಕೊಡಲಿದ್ದೇವೆ. ಈಗ ಮೊದಲ ಪ್ರಶ್ನೆ, ಈ ಯೋಜನೆಯ ಅನುಸಾರ ಯಾರೆಲ್ಲ ಇನ್ವೆಸ್ಟ್ ಮಾಡಬಹುದು? ಇಲ್ಲಿ ಯಾವುದೇ ವಯಸ್ಸಿನ ವ್ಯಕ್ತಿ ಜಾಯಿಂಟ್ ಅಥವಾ ಸಿಂಗಲ್ ಆಗಿ ಅಕೌಂಟನ್ನು ಓಪನ್ ಮಾಡಬಹುದು. 10 ವರ್ಷದ ಮೇಲಿರುವ ಮಕ್ಕಳು ತಮ್ಮ ಸಹಿಯನ್ನು ಸರಿಯಾಗಿ ಹಾಕಬಲ್ಲವರು ಕೂಡ ಅಕೌಂಟನ್ನು ಓಪನ್ ಮಾಡಬಹುದು. ಇನ್ನು 10 ವರ್ಷಕ್ಕಿಂತ ಕೆಳಗಿರುವ ಮಕ್ಕಳು ತಮ್ಮ ಪೋಷಕರೊಂದಿಗೆ ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡಬಹುದು. ಹರ್ ಘರ್ ಲಖ್ಪತಿ ಸ್ಕೀಮ್ನಲ್ಲಿ ಮಿನಿಮಮ್ 3 ವರ್ಷದಿಂದ ಮ್ಯಾಕ್ಸಿಮಮ್ 10 ವರ್ಷದ ತನಕ ಇನ್ವೆಸ್ಟ್ ಅನ್ನು ಮಾಡಬಹುದು. ಇನ್ನು ಇಂಟ್ರೆಸ್ಟ್ ರೇಟ್ ಬಗ್ಗೆ ನೋಡುವುದಾದರೆ ಈ ಯೋಜನೆಯಲ್ಲಿ ಜನರಲ್ ಪಬ್ಲಿಕ್ಕಿಗೆ 6.5%ನಿಂದ 6.75% ತನಕ ಇಂಟ್ರೆಸ್ಟನ್ನು ಪಡೆಯಬಹುದು. ಸೀನಿಯರ್ ಸಿಟಿಸನ್ಸ್ ಅಂದರೆ 60 ವರ್ಷ ಮೇಲ್ಪಟ್ಟವರು 7%ನಿಂದ 7.25% ತನಕ ಇಂಟ್ರೆಸ್ಟನ್ನು ಪಡೆಯಬಹುದು. ಇನ್ನು ಇಲ್ಲಿ ನೀವು ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡುತ್ತೀರಾ ಅದರ ಮೇಲೆ ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಆಗುತ್ತಾ ಹೋಗುತ್ತದೆ. ನೀವು ಸ್ಕ್ರೀನ್ನಲ್ಲಿ ನೋಡಬಹುದು. ಜನರಲ್ ಪಬ್ಲಿಕ್ಕಿಗೆ 3 ರಿಂದ 4 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದಾಗ 6.75% ಇಂಟ್ರೆಸ್ಟ್ ದೊರೆಯಲಿದೆ. 5 ರಿಂದ 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದಾಗ 6.5% ಇಂಟ್ರೆಸ್ಟ್ ದೊರೆಯಲಿದೆ. ಅದೇ ರೀತಿ ಸೀನಿಯರ್ ಸಿಟಿಸನ್ಗೆ 4 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದಾಗ 7.25% ಇಂಟ್ರೆಸ್ಟ್ ದೊರೆಯಲಿದೆ. 5 ರಿಂದ 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದಾಗ 7% ಇಂಟ್ರೆಸ್ಟ್ ದೊರೆಯಲಿದೆ. ನಾವು ಎಷ್ಟು ಇನ್ವೆಸ್ಟ್ ಮಾಡಿದಾಗ ಎಷ್ಟು ಹಣ ಸಿಗುತ್ತದೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮೂಲಕ ನೋಡೋಣ. ಮೊದಲು ಜನರಲ್ ಪಬ್ಲಿಕ್ಕಿಗೆ ಸಿಗುವ ಲಾಭವನ್ನು ನೋಡುವುದಾದರೆ 3 ವರ್ಷದಿಂದ 4 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದಾಗ 6.75% ಇಂಟ್ರೆಸ್ಟ್ ದೊರೆಯುತ್ತದೆ. ನೀವು ಪ್ರತಿ ತಿಂಗಳು 2,502 ರೂಪಾಯಿಯನ್ನು 3 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದಾಗ ನಿಮ್ಮ ಒಟ್ಟು ಇನ್ವೆಸ್ಟ್ಮೆಂಟ್ ಹಣವು 90,072 ರೂಪಾಯಿಗಳು. ಇಲ್ಲಿ ನೀವು ಪಡೆದ ಇಂಟ್ರೆಸ್ಟ್ ಹಣ 10,019 ರೂಪಾಯಿಗಳಾಗುತ್ತದೆ. ಹಾಗೆ ಮೆಚುರಿಟಿ ಅಮೌಂಟ್ 1,91,000 ರೂಪಾಯಿಗಳು. ಪ್ರತಿ ತಿಂಗಳು 593 ರೂಪಾಯಿಯನ್ನು 10 ವರ್ಷಗಳ ತನಕ ಇನ್ವೆಸ್ಟ್ ಮಾಡುತ್ತಾ ಬಂದಾಗ 6.5% ಇಂಟ್ರೆಸ್ಟ್ ರೇಟ್ನಲ್ಲಿ 29,042 ಇಂಟ್ರೆಸ್ಟ್ ಹಣವನ್ನು ನೀವಿಲ್ಲಿ ಪಡೆಯಬಹುದು. ಮೆಚುರಿಟಿ ಅಮೌಂಟ್ 1,202,000 ರೂಪಾಯಿಗಳಾಗುತ್ತದೆ. ಇನ್ನು ಸೀನಿಯರ್ ಸಿಟಿಸನ್ಸ್ 60 ವರ್ಷ ಮೇಲ್ಪಟ್ಟವರು 5 ವರ್ಷಕ್ಕೆ ಪ್ರತಿ ತಿಂಗಳು 1,391 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದಾಗ 16,707 ರೂಪಾಯಿಯನ್ನು 7% ಇಂಟ್ರೆಸ್ಟ್ ರೇಟ್ನಲ್ಲಿ ಪಡೆಯಬಹುದು. ಟೋಟಲ್ ಫಂಡ್ 1,167,000 ರೂಪಾಯಿಗಳಾಗುತ್ತದೆ. ಈಗ ನಿಮಗೆ ಕೆಲವೊಂದು ಡೌಟ್ಸ್ಗಳು ಬರಬಹುದು. ಇನ್ವೆಸ್ಟ್ಮೆಂಟ್ ಮಾಡುವ ಸಮಯದಲ್ಲಿ ತುರ್ತಾಗಿ ಹಣದ ಅವಶ್ಯಕತೆ ಇದ್ದರೆ ಹಣವನ್ನು ವಿಡ್ರಾ ಮಾಡಬಹುದಾ? ಹೌದು, ನೀವು ಹಣವನ್ನು ವಿಡ್ರಾ ಮಾಡಬಹುದು, ಆದರೆ ಪೆನಾಲ್ಟಿಯನ್ನು ಕೊಡಬೇಕು. 0.5% ಬಡ್ಡಿಯ ಮೇಲೆ ಪೆನಾಲ್ಟಿಯನ್ನು ಕೊಟ್ಟು ಹಣವನ್ನು ವಿಡ್ರಾ ಮಾಡಬಹುದು. ಇನ್ನು ನೀವು ಕೇಳಬಹುದು, ಸಮಯಕ್ಕೆ ಸರಿಯಾಗಿ ಹಣವನ್ನು ಡೆಪಾಸಿಟ್ ಮಾಡದಿದ್ದರೆ ಏನಾಗುತ್ತದೆ? ಇಲ್ಲಿ ಲೇಟ್ ಪೇಮೆಂಟ್ ಮೇಲೆ ಕೂಡ ಪೆನಾಲ್ಟಿಯನ್ನು ಕೊಡಬೇಕು. 5 ವರ್ಷದ RD ಆಗಿದ್ದಲ್ಲಿ ಪ್ರತಿ 100ಕ್ಕೆ 1.5 ರೂಪಾಯಿ ಪೆನಾಲ್ಟಿಯನ್ನು ಕೊಡಬೇಕು. 5 ವರ್ಷಕ್ಕಿಂತ ಮೇಲ್ಪಟ್ಟಿದ್ದಲ್ಲಿ ಪ್ರತಿ 100 ರೂಪಾಯಿಗೆ 2 ರೂಪಾಯಿ ಪೆನಾಲ್ಟಿಯನ್ನು ಕೊಡಬೇಕು. ಇನ್ನು 3 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಪಾವತಿ ಮಾಡುವುದರಲ್ಲಿ ಡಿಫಾಲ್ಟ್ ಆಗಿದ್ದರೆ ಖಾತೆ ಮೆಚುರಿಟಿ ಹೊಂದುವ ದಿನದಂದು RD ಖಾತೆಗೆ 10 ರೂಪಾಯಿ ಸೇವಾ ಶುಲ್ಕವನ್ನು ವಿಧಿಸಲಾಗುತ್ತದೆ. ನೀವೇನಾದರೂ 6 ತಿಂಗಳು ಕಂಟಿನ್ಯೂ ಆಗಿ ಹಣವನ್ನು ಡೆಪಾಸಿಟ್ ಮಾಡದಿದ್ದಲ್ಲಿ ಅಕೌಂಟ್ ಆಟೋಮೆಟಿಕಲಿ ಕ್ಲೋಸ್ ಆಗುತ್ತದೆ. ಇಂತಹ ಸಂದರ್ಭದಲ್ಲಿ ಅಕೌಂಟ್ ಕ್ಲೋಸ್ ಆದ ನಂತರ ಉಳಿದಿರುವ ಹಣವನ್ನು ಗ್ರಾಹಕರ ಸೇವಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.